ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಪ್ರಧಾನಮಂತ್ರಿ ಕಡೆಯಿಂದ 2 ಮಕ್ಕಳಿದೆ ಅಂತ ಹೇಳಿದ್ರೆ ಅಂಥ ತಾಯಿಯಂದಿರಿಗೆ 11,000 ರೂಪಾಯಿ ಸಿಗ್ತಾ ಇದೆ. ಸೊ ಬ್ಯಾಂಕ್ ಅಕೌಂಟಿಗೆ 11,000 ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು. ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ವಿಡಿಯೋಗಳು ಈ ರೀತಿಯಾಗಿ ಹರಿದಾಡ್ತಾ ಇದೆ. ಇದು ನಿಜಾನಾ? 11,000 ರೂಪಾಯಿ 2 ಮಕ್ಕಳಿದ್ರೆ ಸಿಗುತ್ತಾ ತಾಯಿಯಂದ್ರಿಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಸಿಗೋದಾದ್ರೂ ಏನಕ್ಕೋಸ್ಕರ, ಯಾವ ಒಂದು ಕಾರಣಕ್ಕೆ 11,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಈಗ ಕೊಡ್ತಾ ಇದ್ದಾರೆ? ಹಾಗಿದ್ರೆ ಯಾವ ಒಂದು ಯೋಜನೆ ಇದು? ಈ ಒಂದು ಯೋಜನೆ ಅಡಿಯಲ್ಲಿ ನಮಗೂ ಕೂಡ ಹಣ ಬರ್ಬೇಕಂತ ಹೇಳಿದ್ರೆ ಏನೇನು ದಾಖಲಾತಿಗಳನ್ನ ಸಲ್ಲಿಸಬೇಕಾಗತ್ತೆ, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ, ಸೊ ಎಷ್ಟು ಹಣ ಕೊಡ್ತಾರೆ, ಯಾವಾಗ ಹಣ ಕೊಡ್ತಾರೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ, ಪಕ್ಕಾ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಜಸ್ಟ್ 1 ಸೆಕೆಂಡ್ ಅಷ್ಟೇ ಟೈಮ್ ತೆಗೆದುಕೊಳ್ಳುತ್ತೆ. ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ, ಅದೇ ರೀತಿಯಾಗಿ ನನಗೂ ಕೂಡ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಯೂಸ್ಫುಲ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಸಾಕಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹೌದು, ಸಾಕಷ್ಟು ವಿಡಿಯೋಗಳನ್ನು ನೀವು ಈಗಾಗಲೇ ನೋಡಿರ್ತೀರಾ. ಪ್ರಧಾನಮಂತ್ರಿ ಕಡೆಯಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಮಹಿಳೆಯರಿಗೆ 11,000 ರೂಪಾಯಿ ಸಿಗ್ತಾ ಇದೆ. 2 ಮಕ್ಕಳಿದೆ ಅಂತ ಹೇಳಿದ್ರೆ 11,000 ರೂಪಾಯಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಡಿಯೋಗಳು ಮಾಡಿರ್ತಾರೆ, ನೀವು ಕೂಡ ನೋಡಿರ್ತೀರಾ. ಆದರೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಸಿಕ್ಕಿರೋದಿಲ್ಲ. ಯಾವ ಒಂದು ಮಹಿಳೆಗೆ ಈ ಒಂದು ಹಣ ಸಿಗುತ್ತೆ, ಹಾಗಿದ್ರೆ ಎಷ್ಟು ಮಕ್ಕಳಿದ್ರೆ ಹಣ ಸಿಗುತ್ತೆ, 2 ಮಕ್ಕಳು ಅಂತ ಹೇಳಿದ್ರೆ ಗಂಡು ಮಕ್ಕಳ ಅಥವಾ ಹೆಣ್ಣು ಮಕ್ಕಳ, ಯಾವ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಹಣ ಸಿಗ್ತಾ ಇರೋದು. ಸೊ ಮಕ್ಕಳು 4-5 ವರ್ಷ ಆಗಿದೆ ಅಥವಾ 7-8 ವರ್ಷ ಆಗಿದೆ ಆದ್ರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾ ಅಂತ ಕೂಡ ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ಸಿಕ್ಕಿರೋದಿಲ್ಲ. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದಕ್ಕಂತ ಈ ವಿಡಿಯೋ ಮಾಡ್ತಾ ಇರೋದು. ಕಂಪ್ಲೀಟ್ ಆದಂತ ಮಾಹಿತಿನ ಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಯಾವ ಒಂದು ಯೋಜನೆ ಇದು? ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಸಿಗ್ತಾ ಇರೋದಾದ್ರೂ ಹೌದಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಹೌದು ಸ್ನೇಹಿತರೆ. ಪ್ರಧಾನಮಂತ್ರಿ ಕಡೆಯಿಂದ ಈ ಒಂದು ಯೋಜನೆ ಅಡಿಯಲ್ಲಿ 11,000 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಿರುವಂಥದ್ದು. ಹಾಗಿದ್ರೆ ಯಾವ ಒಂದು ಯೋಜನೆ ಅಂತ ಕೇಳಿದ್ರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಸ್ನೇಹಿತರೆ, ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮಹಿಳೆಗೂ ಕೂಡ, ಗರ್ಭಿಣಿ ಆಗಿರ್ಬೋದು, ಬಾಣಂತಿ ಆಗಿರ್ಬೋದು, ಆ ಟೈಮಲ್ಲಿ ನಿಮಗೆ ಹಣ ಬರುವಂಥದ್ದು. ಮೊದಲನೇ ಹೆರಿಗೆ ಟೈಮಲ್ಲಿ 5,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ. 2ನೇ ಮಗು ಬಂದು ಹೆಣ್ಣೆ ಆಗಿರಬೇಕು, ಗಂಡು ಆಗಿದ್ರೆ ನಿಮಗೆ ಹಣ ಜಮಾ ಆಗೋದಿಲ್ಲ. 2ನೇ ಮಗು ಹೆಣ್ಣಾಗಿದ್ರೆ 6,000 ರೂಪಾಯಿ ಜಮಾ ಆಗುತ್ತೆ. ಒಟ್ಟಾರೆಯಾಗಿ ಮೊದಲನೇ ಮಗುಗೆ 5,000 ರೂಪಾಯಿ, 2ನೇ ಮಗುಗೆ 6,000 ರೂಪಾಯಿ, ಟೋಟಲ್ 11,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಸೊ ಈ ಒಂದು ಯೋಜನೆ ಈಗ ಹೊಸದಾಗಿ ಬಂದಿರುವಂತದ್ದಲ್ಲ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಹೇಳ್ಬಿಟ್ಟು 2010ರಲ್ಲೇ ಈ ಒಂದು ಯೋಜನೆ ಜಾರಿ ಆಗಿದೆ ಸ್ನೇಹಿತರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ 2ನೇ ಮಗುಗೂ ಕೂಡ ಹಣ ಜಮಾ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಮೊದಲನೇ ಮಗುಗೆ ಮಾತ್ರ ಹಣ ಜಮಾ ಮಾಡ್ತಾ ಇದ್ರು 5,000 ರೂಪಾಯಿ. ಈಗ 2ನೇ ಮಗುಗೂ ಕೂಡ 6,000 ರೂಪಾಯಿ ಜಮಾ ಮಾಡ್ತಾ ಇದ್ದಾರೆ. ಸೊ ಅದು ಹೆಣ್ಣಾಗಿದ್ರೆ ಮಾತ್ರ, 2ನೇ ಮಗು ಗಂಡಾಗಿದ್ರೆ ನಿಮಗೆ ಹಣ ಜಮಾ ಆಗೋದಿಲ್ಲ. 5,000 ರೂಪಾಯಿ ಮಾತ್ರ. ಫಸ್ಟ್ನೇ ಮಗುಗೆ ಏನು ತಗೊಂಡಿರ್ತೀರೋ ಅದಕ್ಕೆ ಮಾತ್ರ. ಫಸ್ಟ್ನೇ ಮಗು ನಿಮಗೆ ಗಂಡು ಅಥವಾ ಹೆಣ್ಣು ಯಾವ್ದು ಬೇಕಾದ್ರೂ ಆಗಿರಬಹುದು, ಅದಕ್ಕೆ ನಿಮಗೆ ಹಣ ಜಮಾ ಆಗುತ್ತೆ. 5,000 ರೂಪಾಯಿ ಕೊಟ್ಟೆ ಕೊಡ್ತಾರೆ. 2ನೇ ಮಗು ಹೆಣ್ಣಾಗಿದ್ರೆ ಮಾತ್ರ ಹಣ ಜಮಾ ಆಗುವಂಥದ್ದು. 2ನೇ ಮಗು ಹೆರಿಗೆ ಆದ್ಮೇಲೆ ಹಣ ಜಮಾ ಆಗುತ್ತೆ. ಸೊ 2ನೇ ಮಗು ಕನ್ಫರ್ಮ್ ಆಗಿ ಹೆಣ್ಣು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕನ್ಫರ್ಮ್ ಆದ್ಮೇಲೆ ಮಾತ್ರ ನಿಮಗೆ ಹಣ ಜಮಾ ಆಗುವಂಥದ್ದು. ಮೊದಲನೇ ಮಗುಗೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿದ್ರೆ 1, 2, 3 ಈ ರೀತಿಯಾಗಿ 3 ಕಂತುಗಳಲ್ಲಿ ನಿಮಗೆ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಮೊದಲನೇ ಕಂತಲ್ಲಿ 1,000 ರೂಪಾಯಿ ಹಣ ಜಮಾ ಆಗುತ್ತೆ. 2ನೇ ಕಂತಲ್ಲಿ 2,000 ರೂಪಾಯಿ ಹಣ ಜಮಾ ಆಗುತ್ತೆ. 3ನೇ ಕಂತಲ್ಲಿ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ಒಟ್ಟಾರೆಯಾಗಿ 3 ಕಂತುಗಳಲ್ಲಿ 5,000 ರೂಪಾಯಿ ಹಣ ಜಮಾ ಆಗುವಂಥದ್ದು. ಮೊದಲನೇ ಕಂತು, 2ನೇ ಕಂತು ನೀವು ಗರ್ಭಿಣಿ ಆಗಿದ್ದಾಗಲೇ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗಿರುತ್ತೆ. 3,000 ರೂಪಾಯಿ ಹಣ ಜಮಾ ಆಗಿರುತ್ತೆ.
ಸೊ 1,000 ರೂಪಾಯಿ ಒಂದ್ಸಲ, 2,000 ರೂಪಾಯಿ ಒಂದ್ಸಲ, ಈ ರೀತಿಯಾಗಿ 3,000 ರೂಪಾಯಿ ಗರ್ಭಿಣಿ ಇದ್ದಾಗಲೇ ನಿಮಗೆ ಹಣ ಜಮಾ ಆಗುತ್ತೆ. ಸೊ ಬಾಣಂತಿ ಆದ ಮೇಲೆ, ಮಗು ಹೆರಿಗೆ ಆದ ಮೇಲೆ ನಿಮಗೆ 2,000 ರೂಪಾಯಿ, ಇನ್ನು ಲಾಸ್ಟ್ ಕಂತು ಏನಿದೆಯೋ ಆ ಒಂದು ಕಂತಲ್ಲಿ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ಟೋಟಲ್ ಆಗಿ 5,000 ರೂಪಾಯಿ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ನೀವು ಕೇಳಬಹುದು, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು, ಏನಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಈ ಒಂದು ಹಣನ ನೀಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಸರ್ಕಾರದ ಕಡೆಯಿಂದ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಏನಕ್ಕೋಸ್ಕರ ಹಣನ ಜಮಾ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಹಣ್ಣು ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಮೆಡಿಸನ್ ಆಗಿರ್ಬೋದು, ಮಗುವಿನ ಆರೈಕೆಗಾಗಿರ್ಬೋದು, ತಾಯಿಯ ಆರೈಕೆಗಾಗಿರ್ಬೋದು ಹಣನ ಸರ್ಕಾರ ಕೊಡ್ತಾ ಇದೆ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಬರ್ತಿರುವಂಥದ್ದು. ಸೊ ಏನೋ ಒಂದು ಹಣ್ಣು ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಮೆಡಿಸಿನ್ ಖರ್ಚಿಗಾಗಿರ್ಬೋದು, ಅಥವಾ ತಾಯಿಯ ಆರೈಕೆಗೆ, ಮಗುವಿನ ಆರೈಕೆಗೆ ಹಣ ಬೇಕೇ ಬೇಕು. ಈ ಒಂದು ತಾಯಿ ಅಲ್ಲಿ ತನಕ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಹೋಗಿ ಕೆಲಸ ಮಾಡಿ ಬಂದಿರ್ತಾರೆ. ಸೊ ಹಣ ಪ್ರತಿ ತಿಂಗಳು ಹಣ ಪಡ್ಕೊಳ್ತಾ ಇರ್ತಾರೆ. ಆದ್ರೆ ಗರ್ಭಿಣಿ ಆದ ಟೈಮಲ್ಲಿ, ಬಾಣಂತಿ ಆದ ಟೈಮಲ್ಲಿ ಆ ಒಂದು ಮಹಿಳೆ ಎಲ್ಲೂ ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಟೈಮಲ್ಲಿ ತುಂಬಾ ಕಷ್ಟ ಇರುತ್ತೆ. ಸೊ ಆ ಪ್ರೆಗ್ನೆನ್ಸಿ ಪೇಯ್ನ್ ಆಗಿರ್ಬೋದು, ಅಥವಾ ಮಗುವಿನ ಹೆರಿಗೆ ಆದಮೇಲೆ ಅದನ್ನ ನೋಡ್ಕೊಳ್ಳೋದಕ್ಕಂತ ಟೈಮೇ ಸಾಕಾಗೋದಿಲ್ಲ. ಇನ್ನು ಕೆಲಸಕ್ಕೆ ಹೋಗಿ ದುಡ್ಕೊಂಡು ಆ ಸಂಬಳನ ಪಡ್ಕೊಳ್ಳೋದು ಯಾವ ರೀತಿಯಾಗಿ, ಅದು ಇನ್ನು ಒಂದು 6 ತಿಂಗಳು, 1 ವರ್ಷನೋ ಬೇಕಾಗುತ್ತೆ. ಅದಾದ್ಮೇಲೆ ಕೆಲಸಕ್ಕೆ ಹೋಗೋದಾಗಿರ್ಬೋದು. ಸೊ ಈ ರೀತಿ ಟೈಮಲ್ಲಿ ಹಣ ತುಂಬಾ ಮುಖ್ಯವಾಗಿರುತ್ತೆ. ಮಹಿಳೆಯರಿಗಂತೂ ಹಣ ತುಂಬಾ ಮುಖ್ಯವಾಗಿರುತ್ತೆ. ಮಗುವಿನ ಖರ್ಚಿಗಾಗಿರ್ಬೋದು, ತಾಯಿಯ ಖರ್ಚಿಗಾಗಿರ್ಬೋದು, ಪೌಷ್ಟಿಕ ಆಹಾರ ಸೇವನೆ ಮಾಡೋದಕ್ಕಾಗಿರ್ಬೋದು, ಹಾಲು, ಹಣ್ಣು, ತರಕಾರಿ, ಈ ರೀತಿ ಬೇಳೆಕಾಳುಗಳನ್ನು ತರಿಸ್ಕೊಳ್ಳೋದಕ್ಕಾಗಿರ್ಬೋದು ಹಣ ಬೇಕೇ ಬೇಕು. ವೆರಿ ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಮಹಿಳೆಯರ ಅಕೌಂಟಿಗೆ ಡೈರೆಕ್ಟಾಗಿ ಹಾಕತ್ತೆ. ಗಂಡನ ಅಕೌಂಟಿಗೆ ಹಾಕಿದ್ರೆ ಗಂಡ ಎಲ್ಲೋ ಒಂದು ಕಡೆ ಖರ್ಚು ಮಾಡ್ಕೊಳ್ಬೋದು. ಸೊ ಹಾಗಾಗಿ ಮಹಿಳೆಯರ ಅಕೌಂಟಿಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಮಹಿಳೆಯರಿಗೆ ತುಂಬ ಇದರಿಂದ ಉಪಯೋಗಗಳಾಗುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಪ್ಲಾನ್ನ ಮಾಡಿ 2010ರಲ್ಲೇ ಈ ಒಂದು ಯೋಜನೆನ ಜಾರಿಗೊಳಿಸಿದ್ದು. ಆದರೆ ಈಗ ಇನ್ನೂ 2ನೇ ಮಗುಗೆ, ಹೆಣ್ಣು ಮಗು ಆಗಿದೆ ಅಂತ ಹೇಳಿದ್ರೆ 6,000 ರೂಪಾಯಿ ಎಕ್ಸ್ಟ್ರಾ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಸ್ನೇಹಿತರೆ. ಸೊ ನಿಮ್ಮ ಒಂದು ಮಗು 4-5 ವರ್ಷ ಆಗಿದ್ರೆ ಅಥವಾ 7-8 ವರ್ಷ ಆಗಿದ್ರೆ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ. ಸಾಕಷ್ಟು ಮಹಿಳೆಯರು 2 ಮಕ್ಕಳಿದೆ ಅಂತ ಹೇಳಿದ್ರೆ ನಮಗೆ ಸಿಕ್ಬಿಡತ್ತೆ ಅನ್ಕೊಳ್ತಾರೆ. ಆ ರೀತಿಯಾಗಿ ಅಲ್ಲ. ಫಸ್ಟ್ ಮಗು ಗರ್ಭಿಣಿ ಆಗಿದ್ರೆ ಆ ಟೈಮಲ್ಲಿ ನಿಮಗೆ 3,000 ರೂಪಾಯಿ ಬರುತ್ತೆ. 1,000 ರೂಪಾಯಿ ಒಂದ್ಸಲ, 2,000 ರೂಪಾಯಿ ಒಂದ್ಸಲ. ಅದಾದ್ಮೇಲೆ ಹೆರಿಗೆ ಆದ ನಂತರ ಬಾಣಂತಿ ಇರುವ ಟೈಮಲ್ಲಿ 2,000 ರೂಪಾಯಿ ಹಣ ಜಮಾ ಆಗುವಂಥದ್ದು. ಸೊ ಇದು ಮಾತೃವಂದನಾ ಯೋಜನೆ ಪ್ರತಿಯೊಂದು ಮಹಿಳೆಗೂ ಕೂಡ ಗೊತ್ತಿರುತ್ತೆ. ಪ್ರೆಗ್ನೆನ್ಸಿ ಆದ ಟೈಮಲ್ಲಿ ಪ್ರತಿಯೊಂದು ಮಹಿಳೆಗೂ ಕೂಡ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಈ ಒಂದು ಯೋಜನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೇ ಇರ್ತಾರೆ ಸ್ನೇಹಿತರೆ. ಸೊ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನೀವು ಇದ್ರ ಬಗ್ಗೆ ಕೇಳ್ಬೋದು. ಈ ಒಂದು ವಿಡಿಯೋ ನೋಡ್ಕೊಂಡೆ ನೀವು ಕೇಳ್ಬೋದು. 100% ಎಕ್ಸ್ಪ್ಲೇನ್ ಮಾಡೇ ಮಾಡ್ತಾರೆ. ಯಾರಾದರೂ ಒಬ್ಬರಾರು ನಿಮಗೆ ಇದ್ರ ಬಗ್ಗೆ ಐಡಿಯಾ ಕೊಟ್ಟೇ ಕೊಡ್ತಾರೆ. ಸೊ ಅವರ ಅದು ಕೆಲಸ ಅದು. ಹಾಗಾಗಿ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಹಣನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಿದ್ರೆ ಏನೇನು ದಾಖಲಾತಿಗಳು ಬೇಕು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ, ಏನೇನು ದಾಖಲಾತಿಗಳು ಬೇಕು ಅಂತ ಕೇಳೋದಾದ್ರೆ ಸ್ನೇಹಿತರೆ, ತಾಯಿಯ ಕಾರ್ಡ್ ಇರಬೇಕಾಗತ್ತೆ. ಸೊ ತಾಯಿಯ ಕಾರ್ಡ್ ಜೊತೆಗೆ ಗಂಡ ಮತ್ತು ಹೆಂಡತಿಯ ಆಧಾರ್ ಕಾರ್ಡು ಕೊಡಲೇಬೇಕಾಗುತ್ತೆ. ಆಧಾರ್ ಕಾರ್ಡ್ನ ಜೆರಾಕ್ಸು ಜೊತೆಗೆ BPL ರೇಷನ್ ಕಾರ್ಡು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. BPL ಅಥವಾ ಅಂತ್ಯೋದಯ ಕಾರ್ಡ್ ಇದ್ರೂ ಓಕೆ. ಆದರೆ APL ಕಾರ್ಡ್ ಇದ್ರೆ ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಸಿಗೋದಿಲ್ಲ. ಹಾಗೆ ಬ್ಯಾಂಕ್ನ ಪಾಸ್ಬುಕ್ನ ಜೆರಾಕ್ಸ್ ಬೇಕಾಗುತ್ತೆ. ಮಹಿಳೆಯ ಬ್ಯಾಂಕ್ನ ಪಾಸ್ಬುಕ್ನ ಜೆರಾಕ್ಸ್ ಬೇಕಾಗುತ್ತೆ. ಇದಿಷ್ಟು ದಾಖಲಾತಿಗಳು ಇದೆ ಅಂತ ಹೇಳಿದ್ರೆ ನಿಮಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಅರ್ಜಿನ ಈಸಿಯಾಗಿ ಸಲ್ಲಿಸಬಹುದು. ಹಾಗಿದ್ರೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲೇ ಈ ಒಂದು ಅರ್ಜಿನ ಸಲ್ಲಿಸ್ತಾರೆ ಸ್ನೇಹಿತರೆ. ಅಂಗನವಾಡಿಗಳಲ್ಲಿ ಕೇಳ್ತಾರೆ, ಇದೆಲ್ಲ ದಾಖಲಾತಿಗಳನ್ನ ಕೇಳ್ತಾರೆ. ಸೊ ಅಲ್ಲೇ ನಿಮಗೆ ಅರ್ಜಿನ ಸಲ್ಲಿಸಿ ಕೊಡ್ತಾರೆ. ಸೊ ಅದಾದ್ಮೇಲೆ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಸೊ ಇದಿಷ್ಟು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ 5,000 ರೂಪಾಯಿ ಪ್ಲಸ್ 6,000 ರೂಪಾಯಿ ಟೋಟಲ್ ಆಗಿ 11,000 ರೂಪಾಯಿ ಯಾವ ರೀತಿಯಾಗಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಟೀಚರ್ಸ್ ಹತ್ರ ಕೇಳಿದ್ರೆ ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡ್ತಾರೆ. ಇಲ್ಲ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತರು ಯಾರು ಇದ್ರೆ, ನಿಮಗೆ ಪರಿಚಯ ಇರಿದ್ರೆ ಅವ್ರನ್ನ ಕೇಳಿದ್ರು ಕೂಡ
ಅವರು ನಿಮಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸಿಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಸಾಕಷ್ಟು ಉಪಯೋಗಗಳಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಈ ಟೈಮಲ್ಲಿ ಉಪಯೋಗ ಆಗಿಲ್ಲ, ನಿಮ್ಮ ಫ್ರೆಂಡ್ಸಿಗೆ ಅಥವಾ ಫ್ಯಾಮಿಲಿ ಯಾರಿಗಾದ್ರೂ ಉಪಯೋಗಗಳಾಗ್ತಾ ಇದೆ, ಅವರು ಏನಾದರೂ ಪ್ರೆಗ್ನೆನ್ಸಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಈ ಒಂದು ವಿಡಿಯೋನ ನೋಡಿಕೊಂಡು ಕೇಂದ್ರ ಸರ್ಕಾರದಿಂದ ಬರುವಂತ ಯೋಜನೆ ಅಡಿಯಲ್ಲಿ ಹಣನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.